ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನ ಶಂಕರ್ ಅಕಾಡೆಮಿ ಟೀಮಿಂದ HSTR, GPSTR, PSTR ಅಂಡ್ ಕರ್ನಾಟಕ TET ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತುಂಬ ನುರಿತ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಆ್ಯಪ್ನ ಮೂಲಕ ಕೆಲವೇ ದಿನಗಳಲ್ಲಿ ಬರುತ್ತೆ ಸ್ನೇಹಿತರೆ. ವೇಟ್ ಮಾಡಿ, ಆಲ್ರೆಡಿ 150-200 ಅವರ್ ಕ್ಲಾಸ್ ಆಗಿದೆ. ಒಂದು ಸತಿ ಕ್ಲಾಸ್ಗೆ ಎಂಟ್ರಿ ಆದಾಗ ನಿಮಗೆ ಸಫಿಸಿಯೆಂಟ್ ಕ್ಲಾಸ್ ಇರಬೇಕು ಅಂತ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಮತ್ತು ಏನು ಈ GPSTRಗೆ ಸಂಬಂಧಪಟ್ಟಂಥ LBA ಏನು ಸರ್ಕಾರ ಕಳಿಸಿರ್ತಕ್ಕಂಥ ಕ್ವಶನ್ಸ್ಗಳಿದೆ, ಅವುಗಳು ಕೂಡ ಸಾಲ್ವ್ ಮಾಡ್ತಕ್ಕಂತಹ ಕೆಲಸವನ್ನು ನಾವು ನಿಮ್ಮ ಜೊತೆಗೆ ಮಾಡ್ತೀವಿ. ಮತ್ತು ಜನರಲ್ ಸೈನ್ಸ್ ನಿಮಗೆ ಯಾವುದೇ ಆ್ಯಪ್ ಪರ್ಚೇಸ್ ಮಾಡಿದ್ರೂ ಕೂಡ ಜನರಲ್ ಸೈನ್ಸ್ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ನಾನು ಇವತ್ತು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ 6 ಪ್ರಶ್ನೆಗಳನ್ನು, ಅದರಲ್ಲೂ 10th ಕ್ಲಾಸಲ್ಲಿ ಇರ್ತಕ್ಕಂತಹ 10th ಕ್ಲಾಸ್ ಹುಡುಗರಲ್ಲ, PC DC ಹುಡುಗರಿಗೆ ಕನ್ಫ್ಯೂಷನ್ಸ್ ಮಾಡ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಕನ್ಫ್ಯೂಷನ್ಸ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀನಿ. ಒಂದೊಂದೇ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಏನು ಬೆಳಕಿನ ವಕ್ರೀಭವನದ ಬಗ್ಗೆ ಹೇಳಿದ್ದೀನಿ, ಪರಾಗಸ್ಪರ್ಶಕ್ಕೆ ನೋಡಿ. ಈ ಕಾಂಪೊನೆಂಟ್ಸ್ಗಳು ತುಂಬಾ ಈಸಿ ಇದೆ, ಆದರೆ ಆ ತುಂಬ ಈಸಿ ಇರತಕ್ಕಂಥ ಆ ಕಾಂಪೊನೆಂಟ್ಗಳು ನಿಮ್ಮನ್ನು ಎಕ್ಸಾಮ್ ಹಾಲಲ್ಲಿ ಹೇಗೆ ಮೋಸ ಮಾಡುತ್ತೆ ಎಲ್ಲ ಪ್ರಶ್ನೆಗಳನ್ನು ನೋಡಿ ಸ್ನೇಹಿತರೆ. ಸೊ ಅದಕ್ಕೆ ಫಸ್ಟ್ ಕ್ವಶನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ಬೆಳಕಿನ ವಕ್ರೀಭವನದ ಪರಿಣಾಮವಲ್ಲ ಅಂತ. ನಿಮಗೆಲ್ಲ ಗೊತ್ತಿದೆ, ಬೆಳಕಿಗೆ ಅನೇಕ ಗುಣಗಳಿದೆ. ನೆಕ್ಸ್ಟ್ ರಿಫ್ಲೆಕ್ಷನ್ ಆಫ್ ಲೈಟ್ ಇದೆ, ರಿಫ್ರಾಕ್ಷನ್ ಆಫ್ ಲೈಟ್ ಇದೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಇದೆ. ಈ ಥರ ಬೆಳಕಿಗೆ ಅನೇಕ ಗುಣಗಳನ್ನು, ಇಂಟರ್ಫಿರೆನ್ಸ್ ಆಫ್ ಲೈಟ್, ಅನೇಕ ಗುಣಗಳನ್ನು ನೋಡ್ತೀವಿ ನಾವು. ಅದರಲ್ಲಿ ಬೆಳಕಿನ ಒಂದು ಗುಣ ಯಾವುದಪ್ಪ ಅಂದರೆ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ. ಆ ಬೆಳಕಿನ ವಕ್ರೀಭವನದ ಪರಿಣಾಮಗಳೇನಿದೆಯಲ್ವಾ, ಆ ಪರಿಣಾಮಗಳಲ್ಲಿ ಇಲ್ಲಿ 4 ಪರಿಣಾಮಗಳನ್ನು ಕೊಟ್ಟಿದ್ದೀನಿ. 4ರಲ್ಲಿ ಒಂದು ಪರಿಣಾಮ ಆ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಿಲ್ಲ. ಆ ಪರಿಣಾಮ ಯಾವುದು ಅಂತ. ಓಕೆ, ಹಾಗಾದರೆ ನೋಡೋಣ. ಈ ಕ್ವಶನ್ಸ್ ನೋಡಿದ್ರೆ, ಆಪ್ಷನ್ಸ್ ನೋಡಿದ್ರೆ ಮೋಸ್ಟ್ಲಿ ಎಲ್ಲೂ ನೋಡಿಲ್ಲ ಕೂತೀರಿ, ಯಾಕಂದರೆ ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆ. ನಿಮಗೆಲ್ಲ ಗೊತ್ತಿದೆ, ಬೆಳಕಿನ ವಕ್ರೀಭವನ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗಬೇಕಾದ್ರೆ ತನ್ನ ವೇಗದಲ್ಲಿ ಬದಲಾವಣೆ ಆಗತ್ತೆ. ಅದರಿಂದ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇದಕ್ಕೆ ನಾವು ಬೆಳಕಿನ ವಕ್ರೀಭವನ. ಇದರ ಇನ್ ಡೀಟೇಲ್ ಕ್ಲಾಸ್ ನಿಮಗೆ HSTR, GPSTR, PSTR ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಬೆಳಕಿನ ವಕ್ರೀಭವನ ಅದರ ಪರಿಣಾಮಗಳೇನಪ್ಪ ಅಂದರೆ, ನಾವು 5ನೇ ಕ್ಲಾಸಲ್ಲಿ ಒಂದು ಬೀಕರಲ್ಲಿ ನೀರು ಹಾಕಿ ಅದರ ಮೇಲೆ ಪೆನ್ ಹಾಕ್ತೀವಿ. ಪೆನ್ ನೋಡಿದ್ರೆ ಮುರಿದಂಗೆ ಕಾಣುತ್ತೆ, ಪೆನ್ ಮುರಿದಿರಲ್ಲ. ಅದು ಬೆಳಕಿನ ವಕ್ರೀಭವನದ ಪರಿಣಾಮ ಅಂತ ಕರಿತೀವಿ ನಾವು. ನೀರಲ್ಲಿರ್ತಕ್ಕಂಥ ಯಾವುದೇ ನಾಣ್ಯಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ನಾವು ಮೇಲಿಂದ ನೋಡಿದಾಗ ಅದು ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಇದಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನೋಡಿ, ಈ ಬೆಳಕಿನ ವಕ್ರೀಭವನದ ಪರಿಣಾಮಗಳು ಯಾರಿಗೆ ಕ್ಲಿಯರಾಗಿ ಗೊತ್ತಿದೆಯೋ ಅವರು ಒಂದು ಸ್ಟೇಟ್ಮೆಂಟಿಗೆ ಬರ್ತಾರೆ. ಏನು? ಸೊ ಬೆಳಕಿನ ವಕ್ರೀಭವನ ಇದರ ಪರಿಣಾಮದಿಂದ ನೀರಿನ ಒಳಗಡೆ ಇರ್ತಕ್ಕಂಥ ವಸ್ತುಗಳು ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಕಾರಣ, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗಬೇಕಾದ್ರೆ ವೇಗದಲ್ಲಿ ಬದಲಾವಣೆ ಆಗತ್ತೆ. ವೇಗದಲ್ಲಿ ಬದಲಾವಣೆ ಆದಾಗ ತನ್ನ ದಿಕ್ಕು ಬದಲಾವಣೆ ಆಗತ್ತೆ. ತನ್ನ ದಿಕ್ಕು ಬದಲಾವಣೆ ಆದಾಗ ನೈಜ ಸ್ಥಾನಕ್ಕಿಂತ ವಸ್ತು ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಈ ಒಂದು ಆಧಾರದ ಮೇಲೆ ಈ ಪ್ರಶ್ನೆ ಇರತಕ್ಕಂಥದ್ದು. ಸೊ ನೋಡೋಣ. ಈಗ ಫಸ್ಟ್ ನಮಗೆ ಗೊತ್ತಾಗಬೇಕಪ್ಪ ಅಂದರೆ ಸೂರ್ಯೋದಯ, ಸೂರ್ಯಾಸ್ತಮ ಏನಿದು ಅಂದರೆ ಈ ಸನ್ ಶೈನ್ ಅಂತ ಕರಿತೀವಲ್ವಾ, ಹೆಂಗೆ ಆಗತ್ತೆ? ನಿಮಗೆಲ್ಲ ಗೊತ್ತಿದೆ ಹಾರಿಝನ್. ಹಾರಿಝನ್ ಅಂದರೆ ದಿಗಂತ ಅಂತ. ದಿಗಂತ ಅಂದರೆ ಒಂದು ಹಾಡು ಗೊತ್ತಿದೆ ನಿಮಗೆ, ಗಗನವೇ ಬಾಗಿ ಭುವಿಯನ್ನು ಸೇರಿದ ಹಾಗೆ. ಭೂಮಿ ಗಗನ ಯಾವತ್ತೂ ಸೇರಲ್ಲ, ಬಟ್ ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡಿದಾಗ ಯಾವುದೋ ಒಂದು ಜಾಗದಲ್ಲಿ ನಮಗೆ ಭೂಮಿ ಮತ್ತು ಆಕಾಶ ಸೇರಿದಂಗೆ ಕಾಣುತ್ತೆ. ಆ ಭೂಮಿ ಮತ್ತು ಆಕಾಶ ಸೇರಿದಂಗೆ ಕಾಣತಕ್ಕಂಥ ಆ ಜಾಗವನ್ನು ಇಂಗ್ಲೀಷಲ್ಲಿ ಹಾರಿಝನ್ ಅಂತ ಕರಿತೀವಿ, ಕನ್ನಡದಲ್ಲಿ ದಿಗಂತ ಅಂತ ಕರಿತೀವಿ. ದಿಗಂತ ಅಂತ. ಓಕೆ, ನಾವೆಲ್ಲರೂ ಸಮುದ್ರ ಟೂರ್ ಹೋದಾಗ ಗೊತ್ತಾಗತ್ತೆ ನಿಮಗೆ, ಸಮುದ್ರದ ಒಂದು ಎಂಡು ಮತ್ತು ಆಕಾಶ 2 ಟಚ್ ಆದೋ ಹಾಗೆ ಕಾಣುತ್ತಲ್ವ, ಆ ಟಚ್ ಆಗೋ ಹಾಗೆ ಕಾಣ್ತಕ್ಕಂಥ ಆ ಜಾಗವನ್ನು ನಾವು ದಿಗಂತ ಅಂತ ಕರಿತೀವಿ, ಹಾರಿಝನ್ ಅಂತ ಕರಿತೀವಿ. ಈ ದಿಗಂತವನ್ನು, ಈ ಸೂರ್ಯ ಏನಿದ್ದಾನಲ್ಲ, ಸೂರ್ಯ ಈ ದಿಗಂತವನ್ನು ದಾಟ್ತಕ್ಕಂತಹ ಸಮಯವನ್ನು ನಾವೇನಂತ ಕರಿತೀವಿ ಅಂದರೆ ನೈಜ ಸೂರ್ಯೋದಯ ಅಂತ ಕರಿತೀವಿ. ಇದು ಸೂರ್ಯೋದಯ. ನಮ್ಮ ಆಸ್ಟ್ರಾಲಜಿಯಲ್ಲಿ ಬರೆದಿದೆ 6:02 ಇವತ್ತು ಸೂರ್ಯೋದಯ ಇದೆ ಅಂತ ಹೇಳ್ತಾರಲ್ಲ, 6:02 ಸೂರ್ಯ ಈ ದಿಗಂತವನ್ನು ದಾಟತಕ್ಕಂತಹ ಸಮಯ. ಬಟ್ ಈ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ, ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು? ಒಂದು ಬಕೆಟ್ ಇದೆ, ಬಕೆಟಲ್ಲಿ ನೀರಿದೆ, ನೀರಲ್ಲಿ ಒಂದು ಕಾಯಿನ್ ಇದೆ. ನಾವು ಮೇಲ್ಗಡೆ ನೋಡಿದಾಗ ಆ್ಯಕ್ಚುಲಿ ಕಾಯಿನ್ ಇಲ್ಲಿದೆ, ನಮಗೆ ಇಲ್ಲಿ ಕಾಣುತ್ತೆ, ಅಂದರೆ ಸ್ವಲ್ಪ ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಯಾಕಂದರೆ ಬೆಳಕಿನ ವೇಗ ಕಡಿಮೆ ಆಗುತ್ತೆ. ಆವಾಗ
ಆಟೋಮೆಟಿಕ್ಕಾಗಿ ಬೆಳಕು ಯಾವ ಕಡೆ ಬೆಂಡ್ ಆಗುತ್ತೋ ಆ ಕಡೆ ಆ ವಸ್ತು ಬಂದು ಕಾಣುತ್ತೆ, ಹಾಗಾಗಿ ಮೇಲೆ ಇರೋದನ್ನು ಕಾಣುತ್ತೆ. ಇಲ್ಲೂ ಕೂಡ ಅಷ್ಟೇ. ಈಗ ಗಾಳಿ ಇದೆಯಲ್ವಾ, ವಿರಳ ಮಾಧ್ಯಮ, ಇಲ್ಲಿ ಕಣಗಳ ಸಾಂದ್ರತೆ ಏನಾಗಿರುತ್ತೆ, ದಿಗಂತದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಎಲ್ಲಿ ನಿಂತಿದ್ದೀವಿ ಅಲ್ಲಿ ಕಣಗಳ ಸಾಂದ್ರತೆ ಕಡಿಮೆ ಇದೆ, ನಾವು ನಿಂತಿರ್ತಕ್ಕಂಥ ಜಾಗ ವಿರಳ ಮಾಧ್ಯಮ. ನೆಕ್ಸ್ಟ್ ದಿಗಂತ ಏನಿದೆ ಅದು ಸಾಂದ್ರ ಮಾಧ್ಯಮ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ನೋಡಿದಾಗ ನೈಜ ಸೂರ್ಯೋದಯ 6 ಗಂಟೆಗೆ ಇದೆ ಅಂತ ಅಂದ್ಕೊಳ್ಳಿ. 2 ನಿಮಿಷ ಮುಂಚೆನೇ ಸೂರ್ಯ ಕಂಡು ಬರ್ತಾನೆ ನಿಮಗೆ. 2 ನಿಮಿಷ ಮುಂಚೆನೇ ಅಂದರೆ ಸಿಂಪಲ್ 5:58ಕ್ಕೆ ಸೂರ್ಯ ಕಂಡು ಬರ್ತಾನೆ. 6 ಗಂಟೆಗೆ ಪಂಚಾಂಗದಲ್ಲಿ ಸೂರ್ಯೋದಯ, ಆದರೆ 2 ನಿಮಿಷ ಮುಂಚೆನೇ ಕಾಣ್ತಾನೆ. 2 ನಿಮಿಷ ಮುಂಚೆ ಕಾಣಲ್ಲ, ಅವನು ಮೇಲಕ್ಕೆ ಬಂದಂಗೆ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ 2 ನಿಮಿಷ ಮುಂಚೆನೇ ಮೇಲಕ್ಕೆ ಬಂದಂಗೆ ಕಾಣ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ, ಶೀಘ್ರ ಸೂರ್ಯೋದಯ ಅಂತ ಕರಿತೀವಿ. ಅದೇ ರೀತಿ ಸೂರ್ಯ ಏನಾಗ್ತಾನೆ, ಸಂಜೆ ಸಂದರ್ಭದಲ್ಲಿ ಸೂರ್ಯ ಒಂದು 7 ಗಂಟೆಗೆ ಮುಳುಗ್ತಾನಂತ ಅಂದ್ಕೊಳ್ಳೋಣ. 7 ಗಂಟೆಗೆ ನೋಡಿ, ಅವನು 7 ಗಂಟೆಗೆ ಮುಳುಗ್ತಾನಂದರೆ 7 ಗಂಟೆಗೆ ಈ ದಿಗಂತವನ್ನು ದಾಟ್ತಾ ಇರ್ತಾನೆ. ಆದರೆ ನಮಗೆ ಮತ್ತೆ ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಬೆಳಕಿನ ವಕ್ರೀಭವನದ ಪರಿಣಾಮ ದಿಗಂತವನ್ನು ಸೂರ್ಯ ದಾಟಿದ್ರೂ ಕೂಡ 2 ನಿಮಿಷ ಮತ್ತೆ ನಮಗೆ ಎಕ್ಸ್ಟ್ರಾ ಗೋಚರಿಸ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನ. ಹಾಗಾಗಿ ಇದಕ್ಕೆ ವಿಳಂಬಿತ ಸೂರ್ಯಾಸ್ತಮ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಲೇಟ್ ಶೈನ್ ಇರ್ಬೋದು ಆ್ಯಂಡ್ ಅರ್ಲಿ ಸನ್ಶೈನ್ ಇರ್ಬೋದು. ಇವೆರಡೂ ಕೂಡ ಯಾವುದರಿಂದ ಆಗುತ್ತೆ, ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಆಗುತ್ತೆ. ಬಟ್ ನೈಜ ಸೂರ್ಯೋದಯ ಇದೆಯಲ್ವಾ, ಪಂಚಾಂಗದಲ್ಲಿ ಬರೆದಿರ್ತಾರಲ್ಲ, ಇದು ಬೆಳಕಿನ ವಕ್ರೀಭವನದ ಪರಿಣಾಮ ಅಲ್ಲ. ಸರ್ ಮತ್ತು ಇನ್ನೊಂದು ಆಪ್ಷನ್ ಇದೆಯಲ್ವಾ, ನಕ್ಷತ್ರಗಳು ಮಿನುಗತ್ತೆ. ನಕ್ಷತ್ರಗಳು ಮಿನುಗತ್ತೆ, ಹೇಗೆ ಮಿನುಗತ್ತೆ? ಸಿಂಪಲ್, ನಿಮಗೆಲ್ಲ ಗೊತ್ತಿದೆ, ನಕ್ಷತ್ರಗಳು ತುಂಬ ದೂರದಲ್ಲಿ ದೊಡ್ಡ ದೊಡ್ಡ ನಕ್ಷತ್ರಗಳಿದೆ. ಓಕೆ, ನಾವು ಭೂಮಿ ಮೇಲಿದ್ದೀವಿ. ಭೂಮಿ ಮೇಲೆ ಏನಿದೆ, ವಾತಾವರಣ ಇದೆ. ನೋಡಿ, ವಾತಾವರಣ ಮೇಲ್ಗಡೆಯಿಂದ ಸಾಂದ್ರತೆ ಕಡಿಮೆ ಆಗ್ತಾ, ಅಂದರೆ ಮೇಲ್ಗಡೆ ಸಾಂದ್ರತೆ ಕಡಿಮೆ ಇರುತ್ತೆ, ಕೆಳಗಡೆ ಬಂದಂಗೆ ಸಾಂದ್ರತೆ ಏನಾಗ್ತಾ ಇರುತ್ತೆ, ವಾತಾವರಣದ್ದು ಜಾಸ್ತಿ ಆಗ್ತಾ 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 ಬರುತ್ತೆ. ವಿರಳ ಸಾಂದ್ರ, ವಿರಳ ಸಾಂದ್ರ, ವಿರಳ ಸಾಂದ್ರ, ವಿರಳ ಸಾಂದ್ರ. ನೋಡಿ, ಈಗ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ, ಆ ನಕ್ಷತ್ರದಿಂದ ಭೂಮಿಗೆ ಬೆಳಕು ಬರುತ್ತೆ. ಸೂರ್ಯ ಅಲ್ಲ, ನಕ್ಷತ್ರದಿಂದ ಭೂಮಿಗೆ ಬೆಳಕು ಬರುತ್ತೆ. ನಿರ್ವಾತದಲ್ಲಿ ಬೆಳಕು ವೇಗವಾಗಿ ಬರುತ್ತೆ. ಗಾಳಿ ಮೀನ್ಸ್ ವಾತಾವರಣ ಪ್ರವೇಶಿಸಿದಾಗ ಇಲ್ಲೇನು ಬೆಳಕೆಂದರೆ ಈ ವಾತಾವರಣದ ಸಾಂದ್ರತೆಗೆ ಅನುಗುಣವಾಗಿ, ಎಕ್ಸಾಂಪಲ್ ಸಾಂದ್ರತೆ ಕಡಿಮೆ ಇತ್ತು, ಬೆಳಕಿನ ವೇಗ ಜಾಸ್ತಿ ಇರುತ್ತೆ. ಸಾಂದ್ರತೆ ಜಾಸ್ತಿ ಇತ್ತು, ಬೆಳಕಿನ ವೇಗ ಕಡಿಮೆ ಆಗುತ್ತೆ. ಈ ಥರ ಸಾಂದ್ರತೆ ವ್ಯತ್ಯಾಸ ಆದ ಹಾಗೆ ಬೆಳಕಿನ ವೇಗದಲ್ಲಿ ವ್ಯತ್ಯಾಸ ಆಗಿ ಬೆಳಕು ಅನೇಕ ವಕ್ರೀಭವನವನ್ನು ಹೊಂತ ಬರುತ್ತೆ. ಕೆಳಗಡೆಯಿಂದ ನೋಡ್ತಾ ಇರೋರಿಗೆ ಮೇಲ್ಗಡೆ ನಕ್ಷತ್ರ ಫಳ 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 ಮಿನುಗೋ ಹಾಗೆ ಕಾಣುತ್ತೆ. ಹಾಗಾದರೆ ನಕ್ಷತ್ರಗಳು ಮಿನುಗಲಿಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಶೀಘ್ರ ಸೂರ್ಯೋದಯಕ್ಕೆ ಕಾರಣ ಆ್ಯಕ್ಚುಲಿ ಸೂರ್ಯ ಹುಟ್ಟಿರಲ್ಲ, ಆದರೆ 2 ನಿಮಿಷ ಮುಂಚೆನೇ ಕಾಣ್ತಾನೆ, ಅದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಸೂರ್ಯ ಮುಳುಗಿರ್ತಾನೆ, ಆಮೇಲೂ ಕೂಡ 2 ನಿಮಿಷ ಕಾಣ್ತಾನೆ, ಬೆಳಕಿನ ವಕ್ರೀಭವನ. ನೈಜ ಸೂರ್ಯೋದಯಕ್ಕೂ ಬೆಳಕಿನ ವಕ್ರೀಭವನಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ಯಾವುದು ಸಂಬಂಧವಲ್ಲ, ಯಾವುದು ಬೆಳಕಿನ ವಕ್ರೀಭವನದ ಪರಿಣಾಮವಲ್ಲ ಅಂತ ಹಾಕಿದ್ದೇನೆ. ಇಟ್ ಇಸ್ ರೈಟ್ ಆನ್ಸರ್ ಈಸ್ ಎ. ನೈಜ ಸೂರ್ಯೋದಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ಪಾಲಿನೇಷನ್ಗೆ ಸಂಬಂಧಪಟ್ಟಂಗೆ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆಲ್ಲ ಪಾಲಿನೇಷನ್ ಅಂದರೆ ಗೊತ್ತಿದೆ, ಆಲ್ರೆಡಿ ಸಾಧನ ಶಂಕರ ಅಕಾಡೆಮಿ ಯೂಟ್ಯೂಬಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಪಾಲಿನೇಷನ್ ಮೀನ್ಸ್ ಪರಾಗಸ್ಪರ್ಶ. ಇದು ಸಸ್ಯಗಳಲ್ಲಿ ನಡೀತಕ್ಕಂತಹ ಒಂದು ಸಂತಾನೋತ್ಪತ್ತಿಯ ಕ್ರಿಯೆ. ಓಕೆ, ಹಾಗಾದರೆ ಪರಾಗಸ್ಪರ್ಶ ಅಂದರೆ ಸಿಂಪಲ್. ನಮ್ಮ ಹುಡುಗರಿಗೆ ನಾನು ತುಂಬ ಸಿಂಪಲಾಗಿ ಹೇಳಿರ್ತೀನಿ, ಯಾಕಂದರೆ ನಮ್ಮ ಹುಡುಗರಿಗೆ ಈ ಶಿಕಾರಿಪುರ, ಶಿವಮೊಗ್ಗ ಅವೆಲ್ಲ ಪರಿಚಯ ಇರುತ್ತಲ್ವ. ಒಂದು ಬಸ್ಸು ಶಿಕಾರಿಪುರದಿಂದ ಸವಳಂಗ ಹೋಗುತ್ತೆ, ಸವಳಂಗದಿಂದ ಶಿವಮೊಗ್ಗ ಹೋಗುತ್ತೆ. ಏನದು ಬಸ್ಸು ಶಿಕಾರಿಪುರ ಟು ಸವಳಂಗ, ಸವಳಂಗ ಟು ಶಿವಮೊಗ್ಗ. ಇಲ್ಲಿ ಶಿಕಾರಿಪುರ ಅಂದರೆ ಏನಪ್ಪ ಅಂದರೆ ಹೂವಿನ ಗಂಡು ಭಾಗ, ಸ್ಟೆಮನ್ಸ್, ಕೇಸರ. ಸವಳಂಗ ಅಂದರೆ ಸ್ಟಿಗ್ಮಾ ಆರ್ ಶಲಾಕಾಗ್ರ ಅಂತ ಕರಿತೀವಿ. ಶಲಾಕಾಗ್ರ ಇದು ಹೂವಿನ ಹೆಣ್ಣು ಭಾಗ. ನೆಕ್ಸ್ಟ್ ಶಿವಮೊಗ್ಗ ಅಂದರೆ ದಟ್ ಇಸ್ ದ ಅಂಡಾಶಯ, ಓವರಿ ಅಂತ ಕರಿತೀವಿ. ಅಂಡಾಶಯ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಇಲ್ಲೊಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಬಸ್ಸು ಶಿಕಾರಿಪುರದಿಂದ ಸವಳಂಗ ಹೋಗುತ್ತೆ, ಸವಳಂಗದಿಂದ ಶಿವಮೊಗ್ಗ ಹೋಗುತ್ತೆ. ಹಾಗೆ ಕೇಸರದ ಮೇಲೆ ಇರತಕ್ಕಂಥ ಪರಾಗ ರೇಣುಗಳು, ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಫಸ್ಟ್ ಕೇಸರದಿಂದ ಶಲಾಕಾಗ್ರಕ್ಕೆ ಹೋಗುತ್ತೆ, ನೆಕ್ಸ್ಟ್ ಶಲಾಕಾಗ್ರದಿಂದ ಓವರಿಗೆ ಹೋಗುತ್ತೆ. ಓಕೆ, ಶಿಕಾರಿಪುರ ಟು ಸವಳಂಗ, ಸವಳಂಗ ಟು ಶಿವಮೊಗ್ಗ. ಹಾಗೆ ಕೇಸರದಿಂದ ಶಲಾಕಾಗ್ರಕ್ಕೆ ಈ ಪರಾಗ ರೇಣುಗಳು ಹೋಗೋದನ್ನೇ ನಾವೇನಂತ ಕರಿತೀವಿ,
ಪರಾಗಸ್ಪರ್ಶ ಅಂತ ಕರಿತೀವಿ. ಪರಾಗಸ್ಪರ್ಶ, ಇಲ್ಲಿನ ಪರಾಗ ಶಲಾಕಾಗ್ರಕ್ಕೆ ಸ್ಪರ್ಶ ಆಯಿತು ಅಂತ. ಪೋಲನ್ ಗ್ರೇನ್ಸ್ ಪಾಸಸ್ ಥ್ರೂ ಸ್ಟೆಮೆನ್ಸ್ ಟು ಸ್ಟಿಗ್ಮಾ ಅಂತ. ಹಾಗಾದರೆ ಮತ್ತು ಸವಳಂಗದಿಂದ ಶಿವಮೊಗ್ಗಕ್ಕೆ ಹೋಗೋಕ್ಕೆ ಸಿಂಪಲ್. ಕೇಸರದಿಂದ ಪರಾಗರೇಣುಗಳು ಶಲಾಕಾಗ್ರಕ್ಕೆ ಹೋಗೋ ಕ್ರಿಯೆಗೆ ಪರಾಗ ಸ್ಪರ್ಶ ಅಂತ ಕರಿತೀವಿ. ಪರಾಗ ಸ್ಪರ್ಶ ಅಂತ ಕರಿತೀವಿ. ಅದೇ ಪರಾಗರೇಣುಗಳು ಶಲಾಕಾಗ್ರದಿಂದ ಅಂಡಾಶಯಕ್ಕೆ ಹೋಗೋದನ್ನು ನಾವೇನಂತ ಕರಿತೀವಿ? ನಿಷೇಚನ ಅಂತ ಕರಿತೀವಿ. ಫರ್ಟಲೈಜೇಷನ್ ಅಂತ ಕರಿತೀವಿ. ಗರ್ಭಧಾರಣೆ ಅಂತ ಕರಿತೀವಿ. ಹಾಗಾದ್ರೆ ಗರ್ಭಧಾರಣೆ ಅಂದರೆ ಸವಳಂಗ ಟು ಶಿವಮೊಗ್ಗ. ಪಾಲಿನೇಷನ್ ಅಂದರೆ ಶಿಕಾರಿಪುರ ಟು ಸವಳಂಗ. ಪಾಲಿನೇಷನ್ ಅಂದರೆ ಪೋಲನ್ ಗ್ರೈನ್ಸ್ ಪಾಸಸ್ ಥ್ರೂ ಸ್ಟೆಮೆನ್ಸ್ ಟು ಸ್ಟಿಗ್ಮಾ. ವಾಟ್ ಈಸ್ ಫರ್ಟಲೈಸೇಷನ್? ಪೋಲನ್ ಗ್ರೈನ್ಸ್ ಫರ್ದರ್ ಪಾಸಸ್ ಥ್ರೂ ಸ್ಟಿಗ್ಮಾ ಟು ಓವರಿ ಅಂತ. ಓಕೆ, ಹಾಗಾದರೆ ನಿಮಗೆ ಪರಾಗಸ್ಪರ್ಶಕ್ಕೂ ನಿಷೇಚನಕ್ಕೂ ಅರ್ಥ ಆಗಿದೆ. ಹಾಗಾದರೆ ಒಂದು ಕೇಸರದಲ್ಲಿರ್ತಕ್ಕಂಥ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಕ್ರಿಯೆಗೆ ಪರಾಗಸ್ಪರ್ಶ ಅಂತ ಕರಿತೀವಲ್ವಾ? ಈ ಥರ ಪರಾಗಸ್ಪರ್ಶ ಆಗಬೇಕಾದ್ರೆ ಎರಡು ರೀತಿಯ ಪರಾಗಸ್ಪರ್ಶ ಕ್ರಿಯೆಗಳನ್ನು ನಾವು, ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಇನ್ನೊಂದು ಪರಕೀಯ ಪರಾಗಸ್ಪರ್ಶ, ಒಂದು ಸೆಲ್ಫ್ ಪಾಲಿನೇಷನ್, ಅನದರ್ ಒನ್ ಈಸ್ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಹಾಗಾದ್ರೆ ಸೆಲ್ಫ್ ಪಾಲಿನೇಷನ್ ಅಂದರೆ ಏನು? ಈಗ ಹುಡುಗರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇಲ್ಲಿ ಆಪ್ಷನ್ಸ್ ನೋಡಿದಾಗ. ಏನು ಸರ್ ಸ್ವಕೀಯ ಪರಾಗಸ್ಪರ್ಶ ಅಂದರೆ? ನೋಡಿ, ಸಿಂಪಲ್ ಕಾನ್ಸೆಪ್ಟ್. ಸ್ವಕೀಯ ಪರಾಗಸ್ಪರ್ಶ ಅಂದರೆ ನೋಡಿ, ನಿಮಗೆ ಆಲ್ರೆಡಿ ಹೂ ಗೊತ್ತಿದೆ. ಹೂವಿನ ತೊಟ್ಟಿದೆ, ನೆಕ್ಸ್ಟ್ ದಟ್ ಈಸ್ ಓವರಿ ಇದೆ, ನೆಕ್ಸ್ಟ್ ಅದರ ಪಕ್ಕ ದಟ್ ಈಸ್ ದ ಸ್ಟೈಲ್ ಇದೆ, ನೆಕ್ಸ್ಟ್ ಸ್ಟಿಗ್ಮಾ ಇದೆ. ಇದು ಹೂವಿನ ಹೆಣ್ಣು ಭಾಗ. ಓವರಿ, ಸ್ಟೈಲ್, ಸ್ಟಿಗ್ಮಾ, ಅಂಡಾಶಯ, ಶಲಾಕನಳಿಕೆ, ಶಲಾಕಾಗ್ರ. ನೆಕ್ಸ್ಟ್ ಹೂವಿನ ಇನ್ನೊಂದು ಭಾಗ ಗಂಡು ಭಾಗ. ಪಾಪ ಬರ್ಕೋತೀನಿ ನಾನು. ಪಾಪ ಆ ಓವರಿ ಪಕ್ಕ ಹೂವಿನ ಗಂಡು ಭಾಗ ಇರುತ್ತೆ. ಈ ಗಂಡು ಭಾಗಕ್ಕೆ ನಾವೇನಂತ ಕರಿತೀವಿ? ಶಲಾಕ ಆರ್ ಪರಾಗ ದಂಡ ಅಂತ ಕರಿತೀವಿ, ಆರ್ ಕೇಸರ ದಂಡ ಅಂತ ಕರಿತೀವಿ. ಈ ಕೇಸರ ದಂಡದ ಮೇಲೆ ದಟ್ ಈಸ್ ಕೇಸರಗಳು ಇರುತ್ತೆ. ಕೇಸರ ಇದು ಒಂದು ಹೂವಿನ ಗಂಡು ಭಾಗ, ಇದು ಹೂವಿನ ಹೆಣ್ಣು ಭಾಗ. ಈ ಕೇಸರ ಇದೆಯಲ್ವಾ, ಈ ಸ್ಟೆಮನ್ಸ್ ಇದೆಯಲ್ವಾ, ಈ ಸ್ಟೆಮನ್ಸ್ನ ಮೇಲೆ ಸಣ್ಣ 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 ಪೋಲನ್ ಗ್ರೈನ್ಸ್ ಇರುತ್ತೆ, ಪರಾಗ ರೇಣುಗಳಿರುತ್ತೆ. ಈ ಪರಾಗ ರೇಣುಗಳು ಕೇಸರದಿಂದ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗೋದನ್ನೇ ಪರಾಗಸ್ಪರ್ಶ ಅಂತ ಕರಿತೀವಿ. ಅದೇ ಪರಾಗರೇಣುಗಳು ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬಂದರೆ ನಿಷೇಚನ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ ನಾನು. ಈ ಥರ ಕೇಸರದಿಂದ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ಅಥವಾ ಅದೇ ಗಿಡದಲ್ಲಿ ಇನ್ನೊಂದು ಹೂವಿರ್ಬೋದಲ್ವಾ, ಅದೇ ಗಿಡದಲ್ಲಿ ಬ್ಯೂಟಿಫುಲ್ ಇನ್ನೊಂದು ಹೂ ಇರ್ಬೋದಲ್ವಾ, ಇನ್ನೊಂದು ಹೂ, ಆ ಪರಾಗರೇಣು ಅದೇ ಗಿಡದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಸಾಮಾನ್ಯವಾಗಿ ಸ್ವಕೀಯ ಪರಾಗಸ್ಪರ್ಶ ಒಂದು ಹೂವಲ್ಲಾದರೂ ನಡೆಯುತ್ತೆ, ಆರ್ ಒಂದೇ ಗಿಡದಲ್ಲಿರುವ ಹೂಗಳಲ್ಲಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ಒಂದು ಹೂವಲ್ಲಿ ನಡೆಯುತ್ತೆ, ರೈಟ್ ಆನ್ಸರ್. ಒಂದೇ ಗಿಡದಲ್ಲಿರೋ ಹೂಗಳಲ್ಲಿ ನಡೆಯುತ್ತೆ, ಈ ಎರಡೂ ರೈಟ್ ಆನ್ಸರ್. ಮತ್ತು ಒಂದು ಯಾವುದು? ಮತ್ತು ಮೂರನೇದಕ್ಕೆ ಬರಬೇಕು, ಬೇರೆ ಬೇರೆ ಗಿಡದ ಹೂಗಳಲ್ಲಿ ನಡೆಯುತ್ತೆ. ನೋಡಿ, ಒಂದು ಗಿಡದ ಹೂವಲ್ಲಿರ್ತಕ್ಕಂಥ ಪರಾಗರೇಣುಗಳು ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ? ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಹಾಗಾದರೆ ಇದು ಕ್ರಾಸ್ ಪಾಲಿನೇಷನ್, ಇದು ಸೆಲ್ಫ್ ಹೌದು, ಇದು ಸೆಲ್ಫ್ ಹೌದು. ಆದರೆ ಎರಡೂ ಸೆಲ್ಫ್ ಅಂತ ಬಂದಾಗ ನಾಲ್ಕನೇ ಆಪ್ಷನ್ಗೆ ಹೋಗಬೇಕು. ಎರಡೂ ಆಪ್ಷನ್ ಇಲ್ಲಿದೆ. ಒಂದೇ ಹೂವಲ್ಲಾದರೂ ನಡಿಬೋದು ಅಥವಾ ಒಂದೇ ಗಿಡದಲ್ಲಿರ್ತಕ್ಕಂಥ ಹೂಗಳಲ್ಲಿ ನಡಿಬೋದು. ದಟ್ ಇಸ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಯಾಕೆ ಈ ಕ್ವಶನ್ ಹಾಕ್ಕೊಂಡಿದ್ದೀನಿ ಅಂದರೆ, ಸೆಲ್ಫ್ ಪಾಲಿನೇಷನ್ ಸ್ವಕೀಯ ಪರಾಗಸ್ಪರ್ಶ ಈಸಿ ಪ್ರಶ್ನೆ ಬಂತು, ಆಪ್ಷನ್ ಎ ರೈಟು ಅಂತ ಹಾಕ್ಕೊಂಡ್ರೆ ರೆಡಿ. ಆಪ್ಷನ್ ಬಿ ಅನ್ನು ಕೂಡ ಸರಿಯಾಗಿ ನೋಡಬೇಕು. ಆಪ್ಷನ್ ಏನೂ ರೈಟ್ ಇದೆ, ಆಪ್ಷನ್ ಬಿನೂ ರೈಟ್ ಇದೆ. ಇದು ಗೊಂದಲ ಇದೆ. ಆಲ್ ಆಫ್ ದೀಸ್ ಕೆಳಗಡೆ ಇದೆಯಾ? ಇಲ್ಲ. ನಾಲ್ಕನೇ ಆಪ್ಷನಲ್ಲಿ ಅವೆರಡನ್ನು ಸೇರಿ ಮರ್ಜ್ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಫೋರ್ತ್ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಈ ಥರ ಪ್ರಶ್ನೆಗಳು ಬಂದಾಗ ಈಸಿ ಪ್ರಶ್ನೆಗಳು ಮೋಸ ಮಾಡುತ್ತೆ ಅಂತ ಈ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಆಗಲೇ ಹೇಳಿದ್ದೀನಿ. ಈಗ ವಾಟ್ ಈಸ್ ಫರ್ಟಲೈಜೇಷನ್? ನಿಷೇಚನ ಅಂದರೆ ಏನು ಸರ್? ನಿಷೇಚನ ಅಂದರೆ ಏನು ಅಂತ ಏನು ಹೇಳಿದ್ರಿ. ಇಲ್ಲಿ ಆಪ್ಷನ್ ನೋಡಿದ್ರೆ ಜೈವಿಕ ಕ್ರಿಯೆ, ಭೌತಿಕ ಕ್ರಿಯೆ, ಜೈವಿಕ ಭೌತಿಕ ಕ್ರಿಯೆ, ಬೌದ್ಧಿಕ ಕ್ರಿಯೆ ಅಂತ ಹೇಳಿದೆ. ಬಯೋಲಾಜಿಕಲ್ ಪ್ರೊಸೆಸ್, ಫಿಸಿಕಲ್ ಪ್ರೊಸೆಸ್, ನೆಕ್ಸ್ಟ್ ಬಯೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಪ್ರೊಸೆಸ್, ದಿಸ್ ಈಸ್ ದ ಮೆಂಟಲ್ ಪ್ರೊಸೆಸ್ ಅಂತ. ಮೆಂಟಲ್ ಪ್ರೊಸೆಸ್ಗೂ ಇಲ್ಲಿ ನಿಷೇಚನಕ್ಕೂ ಸಂಬಂಧ ಇಲ್ಲ. ಕ್ಲಿಯರ್? ಫರ್ಟಲೈಸೇಷನ್ಗೂ ಸಂಬಂಧ ಇಲ್ಲ. ಹಾಗಾದರೆ ಇದೇನು? ಸಿಂಪಲ್. ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಹೂವಿನ ಒಂದು ಬ್ಯೂಟಿಫುಲ್ ತೊಟ್ಟು, ತಡಿದ ಓವರಿ, ಶಲಾಕ ನಳಿಕೆ, ಶಲಾಕಾಗ್ರ, ಇದು ಹೂವಿನ ಹೆಣ್ಣು ಭಾಗ. ಇಲ್ಲಿ ಓವರಿಗಳಿದೆ.
ಓವರಿ ಅಂಡಾಶಯ ಇದೆ. ಸೊ ಸ್ನೇಹಿತರೆ, ಈಗ ನಾವು ಸ್ವಲ್ಪ ಇದನ್ನು ನೋಡಿದಾಗ ಹೂವಿನ ಗಂಡು ಭಾಗ ದಟ್ ಇಸ್ ಪರಾಗದಂಡ, ಗಂಡು ಭಾಗ ಪರಾಗದಂಡ, ದಿಸ್ ಇಸ್ ದ ಪರಾಗಕೋಶ, ದಿಸ್ ಇಸ್ ದ ಪರಾಗಕೋಶ. ಓಕೆ, ಸ್ಟೆಮನ್ಸ್ ಆ್ಯಂಡ್ ಫಿಲಮೆಂಟ್. ಓಕೆ, ಸೊ ಅರ್ಥ ಆದಮೇಲೆ ಈಗ ನಿಮಗೆ ಆಲ್ರೆಡಿ ಆಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ ಏನು, ಈ ಸ್ಟೆಮನ್ಸ್ನ ಮೇಲೆ ಇರ್ತಕ್ಕಂತಹ ಪರಾಗರೇಣುಗಳು ಸ್ಟಿಗ್ಮಕ್ಕೆ ಬರ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಪರಾಗಸ್ಪರ್ಶ ಅಂತ ಕರಿತೀವಿ, ಪಾಲಿನೇಷನ್. ಆದರೆ ಪಾಲಿನೇಷನ್ ಹೆಂಗೆ ನಡೆಯುತ್ತೆ ನೋಡಿ, ಇಲ್ಲಿರ್ತಕ್ಕಂಥ ಪರಾಗರೇಣುಗಳು ಇಲ್ಲಿ ಬರಲಿಕ್ಕೆ ಸಸ್ಯ ಹೂವಲ್ಲಿ ಏನು ಮಾಡಿಫಿಕೇಷನ್ ಆಗಲ್ಲ. ಗಾಳಿ ಬೀಸಿದಾಗ ಬರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಇರುವೆಗಳು ಇಡೀ ಹೂವಿನ ಮೇಲೆ ಓಡಾಡ್ಬೇಕಾದ್ರೆ ಇರುವೆಗಳ ಕಾಲಿಗೆ ಹತ್ಕೊಂಡು ಬರ್ಬೋದು. ಇರುವೆಗಳ ಕಾಲಿಗೆ ಹತ್ಕೊಂಡು ಬಂದರೆ ಅದಕ್ಕೆ ಬೇರೆ ಪಾಲಿನೇಷನ್ ಅಂತ ಕರಿತೀವಿ. ಕೀಟಗಳ ಎಂಟಮೋಫಿಲಿ ಅವೆಲ್ಲ ಪಾಲಿನೇಷನ್ ಪರಾಗಸ್ಪರ್ಶಕಾರಕಗಳು ಇನ್ ಡೀಟೇಲ್ ಕ್ಲಾಸಲ್ಲಿ ಮಾಡಿದ್ದೀನಿ, ನಾನು ನೋಡ್ಕೊಳ್ಳಿ. ಈ ಥರ ಯಾವುದೋ ಗಾಳಿಯ ಹೆಲ್ಪಿಂದ, ಯಾವುದೋ ನೀರಿನ ಹೆಲ್ಪಿಂದ, ಯಾವುದೋ ಪ್ರಾಣಿಯ ಹೆಲ್ಪಿಂದ, ಯಾವುದೋ ಕೀಟದ ಹೆಲ್ಪಿಂದ, ಯಾವುದೋ ಚಿಟ್ಟಿಯ ಹೆಲ್ಪಿಂದ ಇಲ್ಲಿರ್ತಕ್ಕಂಥ ಪರಾಗರಣಗಳು ಎಲ್ಲಿಗೆ ಬಂದು ತಲುಪತ್ತೆ, ಸ್ಟಿಗ್ಮಕ್ಕೆ ಬಂದು ತಲುಪತ್ತೆ. ಹಾಗಾಗಿ ದಿಸ್ ಈಸ್ ನಾಟ್ ಎ ಬಯೋಲಾಜಿಕಲ್ ಪ್ರೊಸೆಸ್, ದಿಸ್ ಈಸ್ ಎ ಫಿಸಿಕಲ್ ಪ್ರೊಸೆಸ್. ಹಾಗಾದರೆ ಪರಾಗಸ್ಪರ್ಶ ಅಂತಕ್ಕಂಥದ್ದು ಯಾವ ಕ್ರಿಯೆ ಅಂತ ಕೇಳಿದ್ರೆ ತಡಿದ ಭೌತಿಕ ಕ್ರಿಯೆ ಅಂತ ಕರಿತೀವಿ. ಪರಾಗಸ್ಪರ್ಶ ಅಂತಕ್ಕಂಥದ್ದು ಇದು ಒಂದು ಭೌತಿಕ ಕ್ರಿಯೆ. ಈಗ ಪರಾಗರಣು ಎಲ್ಲಿಗೆ ಬಂತು, ಸ್ಟಿಗ್ಮಕ್ಕೆ ಬಂತು ಅಲ್ವಾ, ಶಲಾಕಾಗ್ರಕ್ಕೆ ಬಂತು. ಈಗ ಶಲಾಕಾಗ್ರದಿಂದ ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರಬೇಕು. ಇದನ್ನು ಯಾವುದೋ ಭೌತಿಕ, ಯಾವುದೋ ಕೀಟನೋ, ಯಾವುದೋ ಹಾವೋ, ಯಾವುದೋ ಹೂವೋ, ಯಾವುದೋ ಒಂದು ಮಾಡಲ್ಲ, ಅದು ಸಸ್ಯದ ಒಳಗಡೆ ನಡೀತಕ್ಕಂತಹ ಪ್ರೊಸೆಸ್. ಹಾಗಾಗಿ ಇಲ್ಲಿ ನಿಷೇಚನ ಅಂತಕ್ಕಂಥದ್ದು ಆ ಪರಾಗರೇಣು ಇಲ್ಲಿ ಮೊಳಕೆ ಹೊಡೆದು, ಆ ಮೊಳಕೆ ಹೊಡೆದ ಪರಾಗರೇಣು ಶಲಾಕ ನಳಿಕೆಯ ಮೂಲಕ ಶಲಾಕಾಗ್ರಕ್ಕೆ ಬರುತ್ತೆ. ದಿಸ್ ಈಸ್ ಬಯೋಲಾಜಿಕಲ್ ಪ್ರೊಸೆಸ್. ಹಾಗಾಗಿ ಫರ್ಟಿಲೈಸೇಷನ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್, ಪಾಲಿನೇಷನ್ ಈಸ್ ಎ ಫಿಸಿಕಲ್ ಪ್ರೊಸೆಸ್. ಪರಾಗಸ್ಪರ್ಶ ಅಂತಕ್ಕಂಥದ್ದು ಭೌತಿಕ ಕ್ರಿಯೆ ಆಗಿದೆ, ನಿಷೇಚನ ಅಂತಕ್ಕಂಥದ್ದು ಜೈವಿಕ ಕ್ರಿಯೆ ಆಗಿದೆ. ಯಾಕಂದರೆ ಅದು ಸಸ್ಯನೇ ಮಾಡ್ಕೊಳ್ಬೇಕು, ಬಟ್ ಇದನ್ನು ನಾವು ಮಾಡ್ಬೋದು. ಕ್ಲಿಯರ್? ಹಾಗಾಗಿ ನಾವು ಮಾಡೋದು ಫಿಸಿಕಲ್ ಪ್ರೊಸೆಸ್, ಸಸ್ಯನೇ ಮಾಡ್ಕೊಳ್ತಕ್ಕಂಥದ್ದು ಬಯೋಲಾಜಿಕಲ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪಾಲಿನೇಷನ್ ಈಸ್ ಎ ಫಿಸಿಕಲ್ ಪ್ರೊಸೆಸ್, ಫರ್ಟಿಲೈಸೇಷನ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ಜೈವಿಕ ಕ್ರಿಯೆ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ, ಆಮೇಲೆ ಸಿಂಪಲ್ ಓವರಿ ಏನಾಗುತ್ತೆ, ಅನೇಕ ವಿಭಜನೆಯಾಗಿ ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋದಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ, ಆ ಸೀಡಿಂದ ಬ್ಯೂಟಿಫುಲ್ ಫ್ರೂಟ್ಸ್ ಬರುತ್ತೆ. ಕ್ಲಿಯರ್? ಹಾಗಾಗಿ ಹೂವಿನ ಯಾವ ಭಾಗ ಹಣ್ಣು ಕಾಯಿ ಆಗುತ್ತೆ ಅಂತ ಕೇಳಿದ್ರೆ ಅಂಡಾಶಯ ಆರ್ ಓವರಿ ಭಾಗ ಏನಾಗುತ್ತೆ, ಹಣ್ಣು ಕಾಯಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಹಾಕ್ಕೊಂಡಿದ್ದೀನಿ, ಹುರಿಯುವಿಕೆ. ಸೊ ಹುರಿಯುವಿಕೆ ಅಂದರೆ ಏನು, ಇಂಗ್ಲೀಷಲ್ಲಿ ರೋಸ್ಟಿಂಗ್ ಅಂತ ಕರಿತೀವಿ. ಇದು ಅದಿರುಗಳಿಂದ ಲೋಹಗಳನ್ನು ಉದ್ಧರಿಸ್ತಕ್ಕಂಥ ವಿಧಾನ. ಅದಿರುಗಳಿದೆಯಲ್ವಾ, ಅದಿರುಗಳಿಂದ ನಾವು ಲೋಹವನ್ನು ಹೊರಗಡೆ ತೆಗಿತಕ್ಕಂಥ ಒಂದು ಪ್ರೊಸೆಸ್ ಯಾವುದಪ್ಪ ಅಂದರೆ ರೋಸ್ಟಿಂಗ್. ಇನ್ನೊಂದು ಮೆಲ್ಟಿಂಗ್ ಅಂತ ಬರುತ್ತೆ, ಕಾಸುವಿಕೆ. ಕಾಸುವಿಕೆ ಮತ್ತು ಹುರಿಯುವಿಕೆಗೆ ಏನು ವ್ಯತ್ಯಾಸ ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕಾಸುವಿಕೆ, ಇನ್ನೊಂದು ಹುರಿಯುವಿಕೆ. ಈ ಎರಡು ವಿಧಾನಗಳ ಮೂಲಕ ನಾವೇನು ಮಾಡ್ತೀವಿ, ಅದಿರುಗಳಿಂದ ಲೋಹವನ್ನು ಹೊರಗಡೆ ತೆಗಿತೀವಿ. ನೋಡಿ, ಎರಡು ವಿಧಾನ ತುಂಬಾ ಈಸಿ ಇದೆ. ಇದು ಕೂಡ ಹೆಚ್ಚಿನ ತಾಪ, ಸರಿಯಾಗಿ ಹೀಟ್ ಮಾಡ್ತೀವಿ. ಇದು ಕೂಡ ಹೆಚ್ಚಿನ ತಾಪ. ನಿಮಗೆ ಗೊತ್ತಿದೆ, ಕಾಸೋದು ಹುರಿಯೋದು. ನಾವು ಏನು ಹುರಿತೀವಿ, ಶೇಂಗಾ ಹುರಿತೀವಿ. ಹೆಂಗೆ ಹುರಿತೀವಿ ಶೇಂಗಾ, ಬಾಣಲಿಯಲ್ಲಿ ಶೇಂಗಾ ಹಾಕ್ಕೊಂಡು ಚುಂಚಿಕ ತಗೊಂಡು ಪರ ಎತ್ತೆತ್ತಿ ಮೇಲ್ಗಡೆ ಹಾಕ್ತಾ ಇರ್ತೀವಿ. ಈ ರೊಟ್ಟಿನ ರೋಸ್ಟ್ ಹೇಗೆ ಮಾಡ್ತೀವಿ, ರೊಟ್ಟಿನ ಹೋಟೆಲ್ ಹೋಗಿ ಸ್ವಲ್ಪ ರೋಸ್ಟ್ ಮಾಡಿಕೊಡೋ ಅಂತ ಹೇಳ್ತಾರೆ. ಅವ್ನು ರೋಸ್ಟ್ ಮಾಡಿಕೊಡು ಅಂದರೆ ಹೆಂಗೆ ರೋಸ್ಟ್ ಮಾಡ್ತಾನೆ, ಏನಿಲ್ಲ, ಅದೇ ಹಂಚ ಮೇಲೆ ಇರೋ ರೊಟ್ಟಿನ ಒಂದು 8 ಸತಿ ಎತ್ತೆತ್ತು ಹಾಕಿಬಿಟ್ರೆ ಅದು ರೋಸ್ಟ್ ಆಗಿಬಿಡತ್ತೆ. ಆ ರೊಟ್ಟಿನ ಎತ್ತೆತ್ತು ಹಾಕೋದ್ರಿಂದ ರೋಸ್ಟ್ ಯಾಕೆ ಆಗುತ್ತೆ ಅಂದರೆ, ರೊಟ್ಟಿನ ಒಂದು ಸತಿ ಮೇಲ್ಗಡೆ ಎತ್ತಿ ಕೆಳಗಡೆ ಇಟ್ಟಾಗ ಅಲ್ಲೇನಾಗತ್ತೆ, ಗಾಳಿ ಪಾಸ್ ಆಗತ್ತೆ. ಅಷ್ಟೇ, ಹುರಿಯುವಿಕೆ ಅಂದರೆ ಗಾಳಿ ಪಾಸ್ ಮಾಡಿ ಹೀಟ್ ಮಾಡೋದಕ್ಕೆ ರೋಸ್ಟಿಂಗ್ ಅಂತ ಕರಿತೀವಿ. ಗಾಳಿ ಇಲ್ದಂಗೆ ಅದನ್ನು ಸುಡೋದಕ್ಕೆ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ. ಹಾಗಾದರೆ ಹೆಚ್ಚಿನ ತಾಪದಲ್ಲಿ ಗಾಳಿ ಇಲ್ಲದೆ, ಗಾಳಿ ಜೊತೆ ಅದಿರನ್ನು ಉದ್ಧರಿಸುವ ವಿಧಾನಕ್ಕೆ ನಾವೇನಂತ ಕರಿತೀವಿ, ಕಾಸುವಿಕೆ, ಹುರಿಯುವಿಕೆ. ಹುರಿಯುವಿಕೆಯಲ್ಲಿ ಗಾಳಿ ಬಳಸ್ತೀವಿ, ಕಾಸುವಿಕೆಯಲ್ಲಿ ಗಾಳಿ ಬಳಸಲ್ಲ. ಹಾಗಾದ್ರೆ ಗಾಳಿಯಲ್ಲಿ ಏನಿದೆ, ಆಮ್ಲಜನಕ. ಹಾಗಾದರೆ ಆಮ್ಲಜನಕದಿಂದ ಆಗಿರತಕ್ಕಂಥ ಆಕ್ಸೈಡ್ ಅದಿರುಗಳು ಆರ್ ಕಾರ್ಬೋನೇಟ್ ಅದಿರುಗಳು
ಈ ವಿಧಾನದ ಮೂಲಕ ಏನು ಮಾಡ್ತೀವಿ, ಉದ್ಧರಣೆ ಮಾಡ್ತೀವಿ. ಯಾಕಂದರೆ ಆಲ್ರೆಡಿ ಇದರಲ್ಲಿ ಆಕ್ಸೈಡ್ ಇದೆ, ಮತ್ತು ಗಾಳಿ ಪಾಸ್ ಮಾಡಿಬಿಟ್ರೆ ಸುಮ್ಮನೆ ಪಾಸ್ ಮಾಡ್ತಾನೆ ಇರಬೇಕು, ನಮಗೆ ಲೋಹ ಹೊರಗಡೆ ಬರೋದೇ ಇಲ್ಲ. ಬಟ್ ಹುರಿಯುವಿಕೆ ವಿಧಾನಕ್ಕೆ ಏನು ಮಾಡ್ತೀವಿ ನಾವು, ಸಲ್ಫೈಡ್ ಅದಿರುಗಳು ಅಂತೇನು ಕರಿತೀವಿ. ಸಲ್ಫೈಡ್ ಅದಿರುಗಳು, ಸಲ್ಫೈಡ್ ಅದಿರುಗಳಲ್ಲಿ ಆಕ್ಸಿಜನ್ ಇರಲ್ಲ. ನಾವು ಗಾಳಿಯನ್ನು ಪಾಸ್ ಮಾಡ್ದಂಗೆ ಆ ಆಕ್ಸಿಜನ್ ಈ ಸಲ್ಫೈಡ್ ಜೊತೆಗೆ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಗಿ ಹೊರಗಡೆ ಬರುತ್ತೆ. ಈ ಥರ ಈ ಅದಿರು ಸಲ್ಫರನ್ನು ಕಳ್ಕೊಂಡು ನಮಗೆ ಬ್ಯೂಟಿಫುಲ್ ಆಗಿ ಸಿಗತ್ತೆ. ಹಾಗಾದರೆ ಇಲ್ಲಿ ರೋಸ್ಟಿಂಗ್ ಪ್ರೊಸೆಸ್ಸಿಂದ ನಾವು ಸಲ್ಫೈಡ್ ಅದಿರುಗಳನ್ನು ಉದ್ಧರಿಸ್ತೀವಿ ಅಂದಮೇಲೆ ಈ 4 ಅದಿರುಗಳು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಹೆಮಾಟೈಟ್ ಅಂದರೆ ಏನು, Fe2O3 ಹೊಡಿ ಹಲ್ಗೆ, ಇದು ಆಕ್ಸೈಡ್ ಅದಿರು, ಆಕ್ಸಿಜನ್ ಇದೆ. ಇದು ಮೆಲ್ಟಿಂಗ್ ಕಾಸುವಿಕೆ ವಿಧಾನದ ಮೂಲಕ ನಾವೇನು ಮಾಡ್ತೀವಿ, ಇದನ್ನು ಉದ್ಧರಣೆ ಮಾಡ್ತೀವಿ. ಡೋಲೋಮೈಟ್ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್, 2 ಲೋಹವನ್ನು ಹೊಂದಿರತಕ್ಕಂಥ ಅದಿರು. ಕಾರ್ಬೋನೇಟ್ ಅಂದರೆ ಇದರಲ್ಲಿ ಆಕ್ಸಿಜನ್ ಇದೆ ಅಂದಮೇಲೆ ಇದನ್ನು ನಾವು ಯಾವ ವಿಧಾನದ ಮೂಲಕ, ಹುರಿಯುವಿಕೆ ವಿಧಾನದ ಮೂಲಕ ಉದ್ಧರಿಸಲಿಕ್ಕೆ ಆಗಲ್ಲ. ಯೂಸೈಟ್ FeO, ಇದು ಒಂದು ಕಬ್ಬಿಣದ ಅದಿರು. ಇದ್ರ ಜೊತೆಗೆ ಹೆಮಟೈಟ್ Fe2O3 ಸೇರಿಸ್ಕೊಂಡ್ರೆ ಗಣಿತ ಮಾಡಿ Fe2 1, Fe3 O3 4 Fe3O4 ಆಗುತ್ತೆ. ಇದನ್ನು ನಾವು ಮ್ಯಾಗ್ನಟೈಟ್ ಅಂತ ಕರಿತೀವಿ. ಅತಿ ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಅದಿರು. ಹಾಗಾದರೆ ಇದು ಆಕ್ಸೈಡ್ ಅದಿರು, ಇದು ಕಾರ್ಬೋನೇಟ್ ಅದಿರು, ಇದು ಆಕ್ಸೈಡ್ ಅದಿರು. ಹಾಗಾದರೆ 3 ಆಕ್ಸೈಡ್ ಅದಿರುಗಳು ಯಾವ ವಿಧಾನದ ಮೂಲಕ ಉದ್ಧರಿಸ್ತೀವಿ ಅಂದರೆ ಕಾಸುವಿಕೆ ವಿಧಾನದ ಮೂಲಕ ನಾವೇನು ಮಾಡ್ತೀವಿ, ಉದ್ಧರಿಸ್ತೀವಿ. ಬಟ್ ಕಾಪರ್ ಪೈರೇಟ್ಸ್ CuFe ಹೊಲಿ ಹಲ್ಗೆ ಸಲ್ಫೈಡ್, ಸಲ್ಫೈಡ್ ಕಂಟೆಂಟ್ ಇರೋದ್ರಿಂದ ಸಲ್ಫೈಡ್ ಅದಿರನ್ನು ನಾವೇನು ಮಾಡ್ತೀವಿ, ಹುರಿಯುವಿಕೆ ವಿಧಾನದ ಮೂಲಕ ಏನು ಮಾಡ್ತೀವಿ, ಉದ್ಧರಣೆ ಮಾಡ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್ಸ್ ನೋಡಿ. ಮಿಥನ್ಯಾಲ್ ಅಂತ ಇದೆ. ಒಟ್ಲಿ ಹುಡುಗರು ಮಿಥನ್ಯಾಲ್ ಅಂದರೆ ಕನ್ಫ್ಯೂಸ್ ಆಗಲ್ಲ. ಎಥನಾಲ್ ಅಂತ ಏನಾದ್ರು ಕೊಟ್ಟುಬಿಟ್ಟ ಅಂದರೆ ಆಲ್ಕೋಹಾಲ್ ಅಂತ ಹಾಕಿಬಿಡ್ತಾರೆ ಮತ್ತು ಚೆಂಬಿಡ್ಕೊಂಡ್ಬಿಡ್ತಾರೆ. ಕ್ಲಿಯರ್? ಇಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಒನ್ ಆಫ್ ದ ವೆರಿ ಲಾಟ್ ಆಫ್ ಡಿಫರೆನ್ಸ್ ಇದೆ. ಎಕ್ಸಾಂಪಲ್, ನಾಲ್ ಅಂದರೆ ದಟ್ ಈಸ್ ಓಲ್ ಅಂತ, ನ್ಯಾಲ್ ಅಂದರೆ ದಟ್ ಈಸ್ ಯಾಲ್ ಅಂತ. ನೋಡಿ, ಓಲ್ ಅಂದರೆ ಆಲ್ಕೋಹಾಲ್ ಅಂತ, ಆಲ್ಕೋಹಾಲ್. AL ನ್ಯಾಲ್ ಅಂದರೆ ದಟ್ ಈಸ್ ದ ಆಲ್ಡಿಹೈಡ್ ಅಂತ, ಆಲ್ಡಿಹೈಡ್. ಸಿಂಪಲ್. ಇನ್ನು ಕನ್ನಡದಲ್ಲಿ ಹೇಳಬೇಕು ಆದರೆ ನಾಲಿಂದ ಎಂಡಾದರೆ ಆಲ್ಕೋಹಾಲ್, ನ್ಯಾಲಿಂದ ಎಂಡಾದರೆ ಆಲ್ಡಿಹೈಡ್. ಎಕ್ಸಾಂಪಲ್, ಎಥನಾಲ್ ನಿಮಗೆಲ್ಲ ಗೊತ್ತಿದೆ. ಎಥನಾಲ್ ಪವರ್ ಆಲ್ಕೋಹಾಲ್, ಕುಡಿದು ಜನ ಬ್ಯೂಟಿಫುಲ್ಲಾಗಿ ತನ್ನ ಪವರ್ ತೋರಿಸ್ತಾರಲ್ಲ, ಇದೇ ಪವರ್ ಆಲ್ಕೋಹಾಲ್, ಎಥನಾಲ್. ಇನ್ ಕೇಸ್ ಎಕ್ಸಾಮಲ್ಲಿ ಎಥನ್ಯಾಲ್ ಅಂತ ಕೇಳಿಬಿಟ್ರೆ, ಎಥನ್ಯಾಲ್ ಅಂತ ಕೇಳಿದ್ರೆ ದಟ್ ಈಸ್ ದ ಎಥನಾಲ್ಡಿಹೈಡ್. ಇದು ಎಥನ್ಯಾಲ್. ನ್ಯಾಲ್ ಅಂದರೆ ಆಲ್ಡಿಹೈಡ್, ನಾಲ್ ಅಂದರೆ ಆಲ್ಕೋಹಾಲ್. ಹಾಗಾದರೆ ಸಿಂಪಲ್, ಆಲ್ಕೋಹಾಲ್ ಅಂದರೆ ಏನಿರುತ್ತೆ, ನಾಲ್ ಇರುತ್ತೆ. ಆಲ್ಡಿಹೈಡ್ ಅಂದರೆ ಏನಿರುತ್ತೆ, ನ್ಯಾಲ್ ಇರುತ್ತೆ. ಸರ್, ಇಂಗ್ಲೀಷ್ ಮೀಡಿಯಮ್, ಇದು OL ಇಂದ ಎಂಡ್ ಆಗತ್ತೆ, ಇದು AL ಇಂದ ಎಂಡ್ ಆಗತ್ತೆ. ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ. ಕ್ಲಿಯರ್? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಇಕ್ ಅಂತ ಇರುತ್ತೆ, ಇಕ್. ಎಕ್ಸಾಂಪಲ್, ಇದು ಮಿಥನಾಲ್. ಇಕ್ ಅಂದರೆ ಮಿಥನೋಯಿಕ್ ಆ್ಯಸಿಡ್ ಅಂತ ಇರುತ್ತೆ. ಅದೇ ಕೀಟೋನ್ ಅಂದರೆ ಎಕ್ಸಾಂಪಲ್, ಪ್ರೊಪನೋಯಿಕ್ ಆ್ಯಸಿಡ್. ಇಲ್ಲಿ ಪ್ರೊಪನೋನ್, ನೋನಿಂದ ಕೊನೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ಕೀಟೋನ್ಸ್. ಕೀಟೋನ್ಸ್ ದ ಫಸ್ಟ್ ಮೆಂಬರ್ ಪ್ರೊಪನೋನನ್ನೇ ಕೀಟೋನ್ ಅಂತ ಕರಿತೀವಿ. ಈ ಕೀಟೋನ್ ಪ್ರೊಪನೋನನ್ನೇ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೈಲ್ ಪಾಲಿಶ್ ರಿಮೂವರ್ ಆಗಿ ಬಳಸ್ತೀವಿ ಸ್ನೇಹಿತರೆ. ಇವನ್ನೆಲ್ಲ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಎಲ್ಲ ಪ್ರಶ್ನೆಗಳು ಮಜವಾಗಿದೆ, ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹಾಕಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಅಲ್ಲ? ಓಕೆ, ಇನ್ ದಿಸ್ ಬಿಲೋ ವಿಚ್ ಈಸ್ ನಾಟ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಆಕ್ಸಿಡೇಷನ್ ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಅಲ್ಲ ಅಂತ. ಫಸ್ಟ್, ಉತ್ಕರ್ಷಣೆ ಅಂದರೆ ಏನು? ಇಲ್ಲ, ಒಂದು ವಸ್ತು ಆಮ್ಲಜನಕವನ್ನು ತಗೊಳ್ಳೋದನ್ನು ಉತ್ಕರ್ಷಣೆ ಅಂತ ಕರಿತೀವಿ, ಅಥವಾ ಹೈಡ್ರೋಜನನ್ನು ಬಿಡೋದನ್ನು ಉತ್ಕರ್ಷಣೆ ಅಂತ ಕರಿತೀವಿ. ಓಕೆ, ದಟ್ ಈಸ್ ಅ ಉತ್ಕರ್ಷಣೆ, ಆಕ್ಸಿಡೇಷನ್ ಅಂತ ಕರಿತೀವಿ.
ಇದಕ್ಕೆ ಆಪೋಸಿಟ್, ಉತ್ಕರ್ಷಣೆಗೆ ಆಪೋಸಿಟ್ ಅಪಕರ್ಷಣೆ ಅಂತ ಇದೆ, ರಿಡಕ್ಷನ್ ಅಂತ. ಅಪಕರ್ಷಣೆ ಇದು ಕಲ್ತ್ರೆ ಅದು ಫ್ರೀ. ಉತ್ಕರ್ಷಣೆ ಅಂದರೆ ನೋಡಿ ಇಲ್ಲಿ ಸಿಂಪಲ್, ಉತ್ಕರ್ಷಣೆ ಅಂಡ್ ಅಪಕರ್ಷಣೆ. ಉತ್ಕರ್ಷಣೆ ಅಂದರೆ ಆಮ್ಲಜನಕವನ್ನು ತಗೊಳ್ಳೋದು, ಹೈಡ್ರೋಜನನ್ನು ಬಿಡೋದು. ಅಪಕರ್ಷಣೆ ಅಂದರೆ ಸಿಂಪಲ್, ಹೈಡ್ರೋಜನನ್ನು ತಗೊಳ್ಳೋದು, ಆಮ್ಲಜನಕನ ಬಿಡೋದು ಅಂತ. ಹಾಗಾದ್ರೆ ಉತ್ಕರ್ಷಣ ಕ್ರಿಯೆಗೆ ಯಾವುದು ಉದಾಹರಣೆ ಅಲ್ಲ? ಬ್ಯೂಟಿಫುಲ್ ಪಳಪಳ ಹೊಳೆಯೋ ಕಬ್ಬಣ ಆಮ್ಲಜನಕನ ತಗೊಂಡು ತುಕ್ಕು ಹಿಡಿಯತ್ತೆ. ಅಂದರೆ ಆಮ್ಲಜನಕ, ನೀರು ತೇವಾಂಶವನ್ನು ತಗೊಂಡು ಒಟ್ಟು ಆಮ್ಲಜನಕ ತಗೊಳ್ಳತ್ತೆ. ನಾವು ಉತ್ಕರ್ಷಣೆ ಹೇಳಿದ್ರೆ ಆಮ್ಲಜನಕ ತಗೊಂಡು ತುಕ್ಕು ಹಿಡಿಯತ್ತೆ. ದಿಸ್ ಈಸ್ ಎ ಆಕ್ಸಿಡೇಷನ್ ರಿಯಾಕ್ಷನ್. ಅಮ್ಮ ಮಾಡಿರ್ತಕ್ಕಂಥ ಸೆಂಡಿಗೆ, ಅಮ್ಮ ಮಾಡಿರ್ತಕ್ಕಂತಹ ಹೋಳಿಗೆ, ಅಮ್ಮ ಮಾಡಿರ್ತಕ್ಕಂಥ ಚಕ್ಲಿ ಆರ್ ಕುರ್ಕುರೆ ಇವೆಲ್ಲವೂ ಏನು ಮಾಡ್ತಾವ, ಗಾಳಿಗೆ ತೆಗೆದುಬಿಟ್ರೆ ಗಾಳಿಲಿರೋ ಆಮ್ಲಜನಕವನ್ನು ತಗೊಂಡು ಕೆಟ್ಟ ವಾಸನೆಯನ್ನು ಕೊಡ್ತಾವ. ಇದಕ್ಕೆ ರ್ಯಾನ್ಸಿಡಿಟಿ ಆರ್ ಕಮಟುವಿಕೆ ಅಂತ ಕರಿತೀವಿ. ಹಾಗಾದರೆ ಕಮಟುವಿಕೆ ಇದು ಕೂಡ ಒಂದು ಉತ್ಕರ್ಷಣ ಕ್ರಿಯೆ. ಸಾಮಾನ್ಯವಾಗಿ ಕುರ್ಕುರೆ, ಲೇಸ್ ಅಂತಕ್ಕಂಥ ಕರಿದ ಪದಾರ್ಥಗಳಿದಾವಲ್ಲ, ಅವು ಕಮಟಬಾರದು ಅಂತ ಆ ಪ್ಯಾಕ್ಗಳಲ್ಲಿ ನೈಟ್ರೋಜನ್ ಗ್ಯಾಸ್ ಆರ್ ಆಂಟಿ ಆಕ್ಸಿಡೆಂಟ್ ಪ್ರತಿ ಉತ್ಕರ್ಷಕಗಳನ್ನು ಹಾಕಿ ಅವುಗಳನ್ನು ಪ್ರಿಸರ್ವ್ ಮಾಡ್ತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಕಮಟುವಿಕೆ ಇದು ಕೂಡ ಒಂದು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ. ನೆಕ್ಸ್ಟ್ ATP ಉಂಟಾಗೋದು. ನಾವೇನು ಆಹಾರ ತಗೊಳ್ತೀವಿ, ಆಹಾರ ಗ್ಲೂಕೋಸ್ ರೂಪದಲ್ಲಿ ಜೀರ್ಣ ಆಗಿ ಜೀವಕೋಶಕ್ಕೆ ಬರುತ್ತೆ. ಉಸಿರಾಟ ಕ್ರಿಯೆ ಮೂಲಕ ಆಮ್ಲಜನಕ ಬರುತ್ತೆ. ಮೈಟೋಕಾಂಡ್ರಿಯದಲ್ಲಿ ಆ ಗ್ಲೂಕೋಸ್ ಪೈರೋವೇಟ್ ಅಂದರೆ ಆ ಜೀವಕೋಶದೊಳಗಡೆ ಪೈರೋವೇಟ್ ಆಗುತ್ತೆ. ಪೈರೋವೇಟ್ ಆಮ್ಲಜನಕವನ್ನು ತಗೊಂಡು ಮೈಟೋಕಾಂಡ್ರಿಯದಲ್ಲಿ ಉತ್ಕರ್ಷಿಸಿ ATP ರೂಪದಲ್ಲಿ ಶಕ್ತಿ ಆಗತ್ತೆ. ಹಾಗಾದರೆ ATP ರೂಪದಲ್ಲಿ ನಮ್ಮ ಜೀವಕೋಶದಲ್ಲಿ ಶಕ್ತಿ ಉತ್ಪತ್ತಿ ಆಗತ್ತೆ ಅಂದರೆ ಇದು ಕೂಡ ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ. ಹಾಗಾದರೆ ವಿಚಿದ ರಾಂಗ್ ಆನ್ಸರ್. ಬೆಳ್ಳಿ ಕಪ್ಪಾಗ್ತಕ್ಕಂಥದ್ದು ಆಕ್ಸಿಡೇಷನ್ ಅಲ್ಲ. ಮತ್ತು ಬೆಳ್ಳಿ ಯಾಕೆ ಕಪ್ಪಾಗತ್ತೆ? ಸಿಂಪಲ್, ಬೆಳ್ಳಿ ಕಪ್ಪಾಗಲಿಕ್ಕೂ ಆಮ್ಲಜನಕಕ್ಕೂ ಸಂಬಂಧ ಇಲ್ಲ. ಈ ಬೆಳ್ಳಿ ಏನು ಮಾಡತ್ತೆ ಅಂದರೆ ಗಾಳಿಯಲ್ಲಿ ಇರ್ತಕ್ಕಂತಹ ಸಲ್ಫೈಡ್ ಜೊತೆಗೆ ರಿಯಾಕ್ಟ್ ಆಗಿ ಬೆಳ್ಳಿಯ ಸಲ್ಫೈಡ್ ಆಗತ್ತೆ, ಆವಾಗ ಕಪ್ಪು ಬಣ್ಣವನ್ನು ಪಡ್ಕೊಳ್ಳುತ್ತೆ. ಉತ್ಕರ್ಷಣೆ ಅಂದರೆ ಆಮ್ಲಜನಕ ತಗೊಳ್ಳೋದು, ಅಪಕರ್ಷಣೆ ಅಂದರೆ ಆಮ್ಲಜನಕ ಬಿಡೋದು. ಸಲ್ಫರ್ ಆರ್ ಸಲ್ಫೈಡ್ಗೂ ಉತ್ಕರ್ಷಣೆ ಅಪಕರ್ಷಣೆಗೂ ಸಂಬಂಧ ಇಲ್ಲ. ಹಾಗಾಗಿ ಬೆಳ್ಳಿ ಕಪ್ಪಾಗ್ತಕ್ಕಂಥದ್ದು ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈ ಥರ ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳು ಈಸಿ ಇರುತ್ತೆ, ಆದರೆ ನೀವು ಆನ್ಸರ್ ಮಾಡಿ ಹೊರಗಡೆ ಬಂದಾಗ ಕೀ ಆನ್ಸರಲ್ಲಿ ಎಲ್ಲವೂ ತಪ್ಪಾಗಿರುತ್ತೆ ಅಂತ 5 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತು ಅನೇಕ ಕ್ಲಾಸಸ್ಗಳು ನಿಮ್ಮ ಜೊತೆಗೆ ಇರುತ್ತೆ. HSTR, GPSTR, PSTR ಅಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ವಿತ್ ಕೆಮಿಕಲ್ ಫಾರ್ಮುಲಾ ಹಾಕಿ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ವೆಯ್ಟ್. ಎಲ್ಲರೂ ಕೂಡ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಮಸ್ಕಾರ.